ರೋಡ್ ಸೈಡಲ್ಲಿ ಈಗ ನಿಂತು ಕಾಯ್ತಾ ಇದೆಯಾ ಅಂತಂದರೆ ನಾವೇನು ಅರ್ಥ ಮಾಡ್ಕೊಬೇಕು? ಏಯ್, ಸುಮ್ಮನೆ ಚುಡಾಯಿಸೋಣ ಅಂದ್ಕೊಂಡೆ, ಬಟ್ ನಿನ್ನ ಪೊಗರು ನೋಡಿದ್ಮೇಲೆ ಹಾಗೆ ಬಿಡಬೇಕು ಅನಿಸ್ತಿಲ್ಲ. ಏಯ್, ನಾನು ಯಾರು ಅಂತ ನಿಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ಜೀವನ ಪೂರ್ತಿ ಜೈಲಲ್ಲಿ ಕಳೆಯೋ ಹೋಗಿ ಮಾಡ್ಬಿಡ್ತೀನಿ ಕಣ್ರೋ. ಹುಡುಗಿರಂದ್ರೇ ಆಗಲ್ಲ ಅನ್ನೋನು ಇವಳಿಗೆ ಮಾತ್ರ ಯಾವಾಗಲೂ ಅಂಟ್ಕೊಂಡೇ ಇರ್ತಾನೆ. ಸಾಲದಕ್ಕೆ ಇವಳು ಎಲ್ಲಿದ್ರು ಇವನಿಗೆ ಗೊತ್ತಾಗುತ್ತೆ. ಕಾಫಿ ಬರಲ್ಲ ಅಂದ್ಕೊಂಡು ಬಂದೇ ಬಿಟ್ಟ. ಛೇ, ಇವನು ಹೊಡಿತಿರೋದು ನೋಡಿದ್ರೆ ನಾನು ಕಳಿಸಿರೋ ರೌಡಿಗಳು ಮಣ್ಣು ಮುಕ್ಕೋದಂತೂ ಗ್ಯಾರಂಟಿ. ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ನನ್ನನ್ನು ತೋರಿಸೋ ಚಾನ್ಸು ಇದೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅದ್ಯಾ, ಹೀಗಾಗಬಾರ್ದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ನಡೆದೋಯ್ತು. ನೀನು ಜಾಸ್ತಿ ಕೊರಗಬೇಡ. ಹಾಗಂತ ನಿನಗೆ ನೋವಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ. ಆದಷ್ಟು ಬೇಗ ಇದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡು. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸಾರ್ಥಕ್, ಆದರೆ ಅದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ? ಅರ್ಥ ಆಗುತ್ತೆ ಅದ್ಯಾ,
ನೀನೀಗ ಸಮಾಧಾನ ಮಾಡ್ಕೊಂಡಿಲ್ಲ ಅಂದರೆ ನನಗೆ ನಿನ್ನ ಬಿಟ್ಟು ಹೊರಡೋಕೆ ಕಷ್ಟ ಆಗುತ್ತೆ. ಮನೇಲಿ ಅಮ್ಮನೂ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ವಾ. ಅಷ್ಟಲ್ಲದೆ ನೀನು ಆರತಿ ಮದುವೆಗೆ ಓಡಾಡಬೇಕು, ಎಲ್ಲರ ಜೊತೆ ಬೆರಿಬೇಕು. ಸೊ ಪ್ಲೀಸ್ ಟೇಕ್ ಕೇರ್. ಸಾರ್ಥಕ್, ನನ್ನ ಮಗಳು ಯಾವ ಮದುವೆಗೂ ಬರಲ್ಲ. ಅದು ಹಾಗಲ್ಲ ಅತ್ತೆ. ಅದು ಹೇಗೆ ಬೇಕಾದರೂ ಇರಲಿ. ಇಷ್ಟೆಲ್ಲ ಆದಮೇಲೂ ಮದುವೆಗೆ ಬರೋ ಮಾತಾಡ್ತಿರಲ್ಲ ಸಾರ್ಥಕ್. ಇವತ್ತು ನನ್ನ ಮಗಳು ಈ ಪರಿಸ್ಥಿತಿನಲ್ಲಿ ಇರೋದಕ್ಕೆ ಕಾರಣ ಆ ನಿಮ್ಮ ಚಿಕ್ಕಮ್ಮ. ಸಾಲದಕ್ಕೆ ಅವಳ ಮಗಳು ನನ್ನ ಮೇಲೆ ಕೈ ಮಾಡಿದಾಳೆ. ಇಷ್ಟೆಲ್ಲ ಆದಮೇಲೂ ಯಾವ ಮುಖ ಹೊತ್ಕೊಂಡು ಆ ಮದುವೆಗೆ ಬರ್ತಾಳೆ ಹೇಳಿ? ಅತ್ತೆ, ಎಲ್ಲರಿಗಿಂತ ಮೊದಲು ಚಿಕ್ಕಮ್ಮನ ಮೇಲೆ ಕೈ ಮಾಡಿದ್ದು ನೀವು. ಅಷ್ಟಕ್ಕೂ ನಿಮಗೆ ವಿಷಯನೇ ಗೊತ್ತಿರಲಿಲ್ಲ. ಈ ವಯಸ್ಸಲ್ಲಿ ನಿಮಗೆ ತಾಳ್ಮೆ ಕಡಿಮೆ ಅಂದರೆ ಅಮೂಲ್ಯ ಚಿಕ್ಕವಳು, ಬಿಸಿ ರಕ್ತ. ಹಾಗಂತ ಅಮೂಲ್ಯ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ನಾವೆಲ್ಲ ಈಗಾಗಲೇ ಅವಳಿಗೆ ಬುದ್ಧಿ ಹೇಳಾಗಿದೆ. ಸಾಕು ಸುಮ್ಮನಿರಿ ಸಾರ್ಥಕ್. ನೋಡಿದ್ಯಾ ಆದ್ಯ ಸಾರ್ಥಕ್ ಹೇಗೆ ಮಾತಾಡ್ತಾರೆ ಅಂತ? ನಾನು ಹೊಡೆದಿದ್ದಕ್ಕೂ ಆ ಭಿಕಾರಿ ನನ್ನ ಮೇಲೆ ಕೈ ಮಾಡಿದ್ದಕ್ಕೂ ಎರಡನ್ನೂ ಕಂಪೇರ್ ಮಾಡೋಕ್ಕಾಗತ್ತಾ? ನಾನು ಕಂಪೇರ್ ಮಾಡ್ತಿಲ್ಲ ಅತ್ತೆ, ವ್ಯತ್ಯಾಸನೇ ಹೇಳ್ತೀನಿ. ನೋಡಿದ್ಯಾ ಆದ್ಯ, ಎಲ್ಲರೂ ಸೇರಿ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನಿದ್ಯಲ್ಲ. ಅಮ್ಮ ಸಾರ್ಥಕ್ ಇಬ್ರು ಪ್ಲೀಸ್ ಸುಮ್ಮನಿದ್ಬಿಡಿ. ಯಾರು ನನ್ನ ಬಗ್ಗೆ ಆಗಲಿ ನನ್ನ ನೋವಿನ ಬಗ್ಗೆ ಆಗಲಿ ಚಿಂತೆ ಮಾಡ್ತಿಲ್ಲ. ನಿಜವಾಗ್ಲೂ ಪ್ರಾಬ್ಲಮ್ ಆಗಿರೋದು ನನಗೆ. ಆದರೆ ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಕನ್ಸರ್ನ್ ಇಲ್ಲ. ಐ ಆಮ್ ಸಾರಿ ಆದ್ಯ. ಸದ್ಯಕ್ಕೆ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ಒಂದು ವೇಳೆ ಹೇಳಿದ್ರು ಮುಂದಿನ ಪರಿಸ್ಥಿತಿನೂ ಸರಿ ಇರಲ್ಲ. ಹೇಯ್, ಎದೋಳ ಮೇಲೆ. ಸಾರಿ ಬಾಸ್. ಒಂಟಿ ಹುಡುಗಿರ್ ಕಂಡ್ರೆ ಮೈ ಕಡಿಯುತ್ತೇನೋ ನಿನಗೆ? ದಮ್ಮಿದ್ರೆ ಈಗ ಮುಟ್ಟು ನೋಡೋಣ. ಇಲ್ಲ ಬಾಸ್, ಸಾರಿ ಬಾಸ್. ಮುಟ್ಟೋ ಮುಟ್ಟೋ ನೋಡೋಣ. ಬಾಸ್, ತಪ್ಪಾಯ್ತು ಬಾಸ್.